ರಕ್ತಹೀನತೆ ಅನ್ನೋದು ಸಣ್ಣ ಸಮಸ್ಯೆ ಅಲ್ಲವೇ ಅಲ್ಲ. ಅದೊಂದು ಸಮಸ್ಯೆ ಸುಮಾರು ಹೆಲ್ತ್ ಇಶ್ಯೂಸ್ಗೆ ಲೀಡ್ ಮಾಡುತ್ತೆ. ಇತ್ತೀಚೆಗಂತೂ ರಕ್ತಹೀನತೆ ಅನ್ನೋದು ಜಾಸ್ತಿ ಆಗ್ತಾ ಇದೆ. ಯಾಕಾಗತ್ತೆ ರಕ್ತಹೀನತೆ? ಇದರಿಂದ ಬೇರೆ ಏನೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ ಅನ್ನೋದನ್ನ ಇವತ್ತಿನ ಎಪಿಸೋಡ್ ನಲ್ಲಿ ಅಡ್ರೆಸ್ ಮಾಡ್ತೀನಿ. ಜೊತೆಗೆ ಮನೇಲೆ ರಕ್ತ ವೃದ್ಧಿಸ್ಕೊಳ್ಳೋಕಿರೋ 4 ಸೂಪರ್ ಫುಡ್ ABCD ಇದ್ರ ಬಗ್ಗೆನೂ ತಿಳಿಸ್ತೀನಿ. ವೆಲ್ಕಮ್ ಟು GSS ಮಾಧ್ಯಮ. ರಕ್ತಹೀನತೆ ಅಥವಾ ಅನಿಮಿಯಾ ಅಂದ್ರೆ ಬೇಸಿಕಲಿ ನಮ್ಮ ದೇಹದಲ್ಲಿ ಹಿಮೋಗ್ಲೋಬಿನ್ ಕಮ್ಮಿ ಆಗೋದು. ಹಿಮೋಗ್ಲೋಬಿನ್ ನಮ್ಮ ಕೆಂಪು ರಕ್ತ ಕಣದಲ್ಲಿರೋ ಪ್ರೋಟೀನ್. ಇದ್ರ ಕೆಲಸ ಏನಂದ್ರೆ ನಮ್ಮ ಶ್ವಾಸಕೋಶದಿಂದ ದೇಹದ ಬೇರೆ ಅಂಗಗಳಿಗೆ ಆಕ್ಸಿಜನ್ ನ ಸಪ್ಲೈ ಮಾಡೋದು ಅಂಡ್ ಕಾರ್ಬನ್ ಡೈಆಕ್ಸೈಡ್ ಅನ್ನ ಲಂಗ್ಸ್ಗೆ ಹಿಂದಿರುಗಿಸೋದು. ಪ್ರತಿಯೊಬ್ಬರಲ್ಲೂ ನಿಯಮಿತ ಪ್ರಮಾಣದಲ್ಲಿ ಹಿಮೋಗ್ಲೋಬಿನ್ ಇರೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಹಿಮೋಗ್ಲೋಬಿನ್ ನಾರ್ಮಲ್ ರೇಂಜ್ ಏನು ಅಂತ ನೋಡೋದಾದ್ರೆ ಪುರುಷರಲ್ಲಿ ಪ್ರತಿ ಡೆಸಿಲೀಟರ್ಗೆ 14 ಗ್ರಾಮ್ ಇಂದ 17.5 ಗ್ರಾಮ್, ಅದೇ ಮಹಿಳೆಯರಲ್ಲಿ 12.3 ಗ್ರಾಮ್ಸ್ ಇಂದ 15.3 ಗ್ರಾಮ್ಸ್ ಇದ್ರೆ ಅದನ್ನ ನಾರ್ಮಲ್ ರೇಂಜ್ ಅಂತಾರೆ. ಒಂದ್ ವೇಳೆ ಈ ಲೆವೆಲ್ಗಿಂತ ಕಮ್ಮಿ ಆದ್ರೆ ಬಾರ್ಡರ್ ಅಲ್ಲಿ ಇದ್ರೂ ಓಕೆ, ಬಟ್ 11, 10 ಅಥವಾ ಅದಕ್ಕಿಂತ ಕಮ್ಮಿ ಆದ್ರೆ HB ಲೋ ಅಂತ ಅರ್ಥ. ಇದನ್ನೇ ರಕ್ತಹೀನತೆ ಅನ್ನೋದು. ಅಂಡ್ ಇದು ಸಾಮಾನ್ಯ ಸಮಸ್ಯೆ ಅಲ್ಲ. ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ ಒಂದರ ಪ್ರಕಾರ ಭಾರತದಲ್ಲಿ 25% ಪುರುಷರಲ್ಲಿ 57% ಮಹಿಳೆಯರಲ್ಲಿ ಈ ಸಮಸ್ಯೆ ಕಾಡ್ತಾ ಇದೆ. HB ಲೆವೆಲ್ ಯಾಕೆ ಕಮ್ಮಿ ಆಗುತ್ತೆ ಅಂತ ನೋಡಿದ್ರೆ, ಐರನ್ ಕಂಟೆಂಟ್ ಇಲ್ಲದೆ ಇರುವಂತ ಊಟ ಮಾಡಿದ್ರೆ, ಏನಾದ್ರೂ ಗಾಯ ಆಗಿ ಬ್ಲಡ್ ಲಾಸ್ ಆಗಿದ್ದಾಗ, ಹಾರ್ಮೋನಲ್ ಇಂಬ್ಯಾಲೆನ್ಸ್, ಹೆವಿ ಮೆನ್ಸ್ಟ್ರುವಲ್ ಬ್ಲೀಡಿಂಗ್, ಕೆಲವೊಂದು ಮೆಡಿಕಲ್ ಕಂಡೀಷನ್ಸ್, ಪೈಲ್ಸ್, ಕಿಡ್ನಿ ಸಮಸ್ಯೆ, ಇಂಟರ್ನಲ್ ಬ್ಲೀಡಿಂಗ್ ಇದೆಲ್ಲ ಆಗಿದ್ರೆ ಹಿಮೋಗ್ಲೋಬಿನ್ ಲೆವೆಲ್ ಕಮ್ಮಿ ಆಗಿರುತ್ತೆ. ಈ ತರ ಕಮ್ಮಿ ಆದಾಗ ಸುಸ್ತಾಗೋದು, ಉಸಿರಾಟದಲ್ಲಿ ತೊಂದರೆ, ಸ್ಕಿನ್ ಪೇಲ್ ಆಗಿ ಕಾಣಿಸುತ್ತೆ, ಬಿಳಿಚ್ಕೊಂಡಿರೋದು ಅಂತಾರಲ್ಲ ಹಾಗೆ, ಮತ್ತೆ ತಲೆ ತಿರುಗೋದು, ಹಾರ್ಟ್ ಬೀಟ್ ಜಾಸ್ತಿ ಆಗೋದು ಇದೆಲ್ಲ ಆಗತ್ತೆ. ಇದೆಲ್ಲ ನಿಮಗೂ ಆಗ್ತಿದ್ರೆ ಒಂದು ಸಲ ಬ್ಲಡ್ ಟೆಸ್ಟ್ ಮಾಡಿಸಿ HB ಲೆವೆಲ್ ನ ಪರೀಕ್ಷೆ ಮಾಡಿಸ್ಕೊಳ್ಳಿ. ಒಂದ್ ವೇಳೆ ಲೋ ಇದೆ ಅಂತ ಬಂದ್ರೆ ಅಥವಾ ಆಲ್ರೆಡಿ ಲೋ ಇರೋದು ನಿಮಗೆ ಗೊತ್ತಿದ್ರೆ ಹಿಮೋಗ್ಲೋಬಿನ್ ಲೆವೆಲ್ ನ ಮನೇಲೆ ಹೆಚ್ಚಿಗೆ ಮಾಡ್ಕೊಳ್ಳಕ್ಕೆ 4 ಸೂಪರ್ ಫುಡ್ ABCD ಯಾವುದು ಅಂತ ತಿಳಿಸ್ತೀನಿ. ಫಸ್ಟ್ A, ಅಂಜೂರ. ಅಂಜೂರದಲ್ಲಿ ಐರನ್ ಕಂಟೆಂಟ್ ರಿಚ್ ಆಗಿದೆ. ಹಿಮೋಗ್ಲೋಬಿನ್ ಲೆವೆಲ್ ಹೆಚ್ಚಿಸೋದಕ್ಕೆ ಇದು ತುಂಬಾನೇ ಮುಖ್ಯ. ಜೊತೆಗೆ ಫೈಬರ್, ಪೊಟ್ಯಾಷಿಯಂ, ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ, ಜಿಂಕು, ಮ್ಯಾಂಗನೀಸ್ ಇಂಥ ಖನಿಜಗಳಿಂದಲೂ ಕೂಡ ಸಮೃದ್ಧವಾಗಿರೋದ್ರಿಂದ ಓವರ್ ಆಲ್ ಹೆಲ್ತ್ಗೂ ತುಂಬಾ ಬೆನಿಫಿಟ್. 1-2 ಅಂಜೂರನ ರಾತ್ರಿ ಇಡೀ ನೆನೆಸಿ ಮರುದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡಿ. ಯೂಸ್ ಆಫ್ ಡ್ರೈಡ್ ಫಿಗ್ಸ್ ಟು ಇಂಪ್ರೂವ್ ಹಿಮೋಗ್ಲೋಬಿನ್ ಪರ್ಸೆಂಟೇಜ್ ಅಂತಾನೆ ಒಂದು ರಿಸರ್ಚ್ ಕೂಡ ನಡೆದಿದೆ. ನೋಡ್ಬೋದು ಸ್ಕ್ರೀನ್ ಮೇಲೆ ಅಂಜೂರ ಸೇವನೆಯಿಂದ ವೀಕ್ಲಿ ಹಿಮೋಗ್ಲೋಬಿನ್ ಲೆವೆಲ್ ಎಷ್ಟು ಇಂಪ್ರೂವ್ ಆಗಿದೆ ಅನ್ನೋದನ್ನ. ನೆಕ್ಸ್ಟ್ B, ಬೀಟ್ರೂಟ್. ಹಿಮೋಗ್ಲೋಬಿನ್ ಮಟ್ಟ ಹೆಚ್ಚೋದ್ರಲ್ಲಿ ಬೀಟ್ರೂಟ್ ಬೆಸ್ಟ್ ಫುಡ್. ಇದರಲ್ಲಿ ಕಬ್ಬಿಣಾಂಶ ಅಧಿಕವಾಗಿರೋದ್ರಿಂದ ಕೆಂಪು ರಕ್ತ ಕಣಗಳನ್ನ ಜಾಸ್ತಿ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಇದು ಫೋಲಿಕ್ ಆಸಿಡ್, ಪೊಟ್ಯಾಷಿಯಂ ಮತ್ತೆ ಫೈಬರ್ ನಿಂದ ಕೂಡ ರಿಚ್ ಆಗಿದೆ. ಬೀಟ್ರೂಟ್ ನಮ್ಮ ದೇಹಕ್ಕೆ ಫ್ರೆಶ್ ಆಕ್ಸಿಜನ್ ನ ಪೂರೈಸೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದನ್ನ ಹಸಿಯಾಗಿ ತಿನ್ಬೋದು, ಬೇಯಿಸಿ ತಿನ್ಬೋದು, ಜ್ಯೂಸ್ ಮಾಡ್ಕೊಂಡು ಕೂಡ ಕುಡಿಬಹುದು. ನೆಕ್ಸ್ಟ್ C, ಕ್ಯಾರೆಟ್. ಕ್ಯಾರೆಟ್ ಕೂಡ ಹಿಮೋಗ್ಲೋಬಿನ್ ಲೆವೆಲ್ ನ ಹೆಚ್ಚೋದಕ್ಕೆ ಹೆಲ್ಪ್ ಮಾಡುತ್ತೆ. ದೇಹದಲ್ಲಿ HB ಬೇಕು ಅಂದ್ರೆ ಐರನ್ ಕಂಟೆಂಟ್ ಇರಬೇಕು. ಈ ಐರನ್ ಕಂಟೆಂಟ್ ನ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ಕೊಳ್ಳೋಕೆ ಕೆಲವೊಂದು ವಿಟಮಿನ್ಸ್ ಬೇಕು. ಅದರಲ್ಲಿ ವಿಟಮಿನ್ A ಕೂಡ ಒಂದು. ಸೊ ಕ್ಯಾರೆಟ್ ನಲ್ಲಿರೋ ಬೀಟಾ ಕ್ಯಾರೋಟಿನ್ ಅಂಶವನ್ನ ನಮ್ಮ ದೇಹ ವಿಟಮಿನ್ A ಆಗಿ ಕನ್ವರ್ಟ್ ಮಾಡ್ಕೊಳ್ಳುತ್ತೆ. ಸೊ ಇದು ಹಿಮೋಗ್ಲೋಬಿನ್ಗೆ ತುಂಬಾನೇ ಮುಖ್ಯ ಆಗುತ್ತೆ. ಇದನ್ನು ಅಷ್ಟೇ ಹಸಿಯಾಗಿ ತಿನ್ಬೋದು, ಬೇಯಿಸ್ಕೊಂಡು ತಿನ್ಬೋದು. ಬೆಸ್ಟ್ ವೇ ಯಾವುದು ಅಂದ್ರೆ ಬೀಟ್ರೂಟ್ ಮತ್ತೆ ಕ್ಯಾರೆಟ್ ನ ಮಿಕ್ಸ್ ಮಾಡಿ ಜ್ಯೂಸ್ ಮಾಡ್ಕೊಂಡು ಕೂಡ ಕುಡಿಬಹುದು. ಇದರಿಂದ HBನೂ ಇಂಪ್ರೂವ್ ಆಗುತ್ತೆ, ಬ್ಲಡ್ ಕೂಡ ಡಿಟಾಕ್ಸ್ ಆಗುತ್ತೆ. ನೆಕ್ಸ್ಟ್ D, ಡೇಟ್ಸ್ ಅಂದ್ರೆ ಖರ್ಜೂರ. ಇದರಲ್ಲಿ ಕಬ್ಬಿಣಾಂಶ ಹೆಚ್ಚಿಗೆ ಇರುತ್ತೆ. ಇದು ಹಿಮೋಗ್ಲೋಬಿನ್ ಮಟ್ಟನ ಹೆಚ್ಚಿಸುತ್ತೆ. ಜೊತೆಗೆ ಇದರಲ್ಲಿರೋ ವಿಟಮಿನ್ C ನಮ್ಮ ದೇಹ ಐರನ್ ಅನ್ನ ಸರಿಯಾಗಿ ಹೀರ್ಕೊಳ್ಳೋಕೆ ಹೆಲ್ಪ್ ಮಾಡುತ್ತೆ. ಸೊ 2-in-1 ಬೆನಿಫಿಟ್ ಇದರಲ್ಲಿದೆ. ಇದನ್ನ ಹಾಗೆ ಸ್ನಾಕ್ಸ್ ತರಾನು ತಿನ್ಬೋದು, ಡ್ರೈ ಇದ್ರೆ ನೀರಲ್ಲಿ ನೆನೆಸ್ ಕೂಡ ತಿನ್ಬೋದು. ನಿಮ್ಗೂ HB ಕಮ್ಮಿ ಇದ್ರೆ ಈ ABCD ಫುಡ್ ಸೋರ್ಸ್ ನ ಡಯಟ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಇದೇ ರೀತಿ ಮತ್ತಷ್ಟು ಮಾಹಿತಿಗೆ ನೋಡ್ತಾ ಇರಿ GSS ಮಾಧ್ಯಮ, ಕನ್ನಡದ ಬೆಸ್ಟ್ ಹೆಲ್ತ್ ಅಂಡ್ ವೆಲ್ನೆಸ್ ಚಾನೆಲ್.